ಎಲ್ಲ ಸಚಿವ ಸಂಪುಟದ ನನ್ನ ಸಹೋದ್ಯೋಗಿಗಳೇ, ಮಾಧ್ಯಮದ ಸ್ನೇಹಿತರೆ, ಈ ಬ್ರಿಟನ್ ವೈರಸ್ ಕೊರೋನಾ ರೂಪಾಂತರ ಆತಂಕದ ಹಿನ್ನೆಲೆಯಲ್ಲಿ ಹೊಸ ವರ್ಷಾಚರಣೆ ಕಾರಣ ಇಂದು ಮಧ್ಯಾಹ್ನ ಇವತ್ತು 12 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೆ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದೆ. ದಯವಿಟ್ಟು ಇವತ್ತು ಒಂದಿನದ ಮಟ್ಟಿಗೆ ಎಲ್ಲರೂ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಕೋವಿಡ್ ಕಾರ್ಯಸೂಚಿ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ, ನಾಡಿನ ಜನರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೊಡ್ತೇನೆ. ಹೊಸ ವರ್ಷ ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ತರಲಿ ಅಂತೇಳಿ ಹಾರೈಸ್ತೇನೆ. ಭಾರತೀಯ ಜನತಾ ಪಕ್ಷ ರಾಜ್ಯ ಹಾಗೂ ರಾಷ್ಟ್ರದಲ್ಲಿ ದಿನೇ ದಿನೇ ತನ್ನ ಸಾಧನೆಯನ್ನು ಉತ್ತಮಗೊಳಿಸುತ್ತಾ ಮುನ್ನಡೆತಾ ಇರುವಂಥ ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಪ್ರಸ್ತುತ ಕರ್ನಾಟಕದಲ್ಲಿ ನಡೆದಿರುವ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು 60%ಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸಿ ಅಭೂತಪೂರ್ವವಾದಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಬಹುಶಃ ಇದಕ್ಕೆ ಕಾರಣ ಸಾಮೂಹಿಕ ನೇತೃತ್ವ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, ಆಯಾ ತಾಲೂಕಲ್ಲಿರುವಂಥ ನಮ್ಮ ಕಾರ್ಯಕರ್ತರ ಪರಿಶ್ರಮದಿಂದ ಈ ಗೆಲುವನ್ನು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ರಾಜ್ಯದ 5728 ಗ್ರಾಮ ಪಂಚಾಯತಿಗಳ ಪೈಕಿ ಅತಿ ಹೆಚ್ಚು ಗ್ರಾಮ ಪಂಚಾಯತಿಗಳಲ್ಲಿ, ಅಂದರೆ ಸುಮಾರು 3800 ಗ್ರಾಮ ಪಂಚಾಯತಿಗಳಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಯಗಳಿಸಿದ್ದಾರೆ. ಇದೊಂದು ದೊಡ್ಡ ಸಾಧನೆ ಅಂತ ಹೇಳಕ್ಕೆ ನಾನು ಇಚ್ಛೆಪಡ್ತೇನೆ. ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ NDA ಸರ್ಕಾರ 2022ರ ವೇಳೆಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ಅನ್ನುವಂಥ ವಿಶೇಷ ಶ್ರಮ ಆದಿಕಲಿ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ರೈತರ ಶ್ರೇಯೋಭಿವೃದ್ಧಿಗಾಗಿಯೇ ಕೃಷಿ ಮಾರುಕಟ್ಟೆ ಕಾಯ್ದೆಗೆ ತಿದ್ದುಪಡಿ ತಂದು ತಮ್ಮ ರೈತರು ತಮ್ಮ ಉತ್ಪನ್ನಗಳನ್ನು ಎಲ್ಲಿ ಬೇಕಾದರೂ ಮಾರಾಟ ಮಾಡಿಕೊಳ್ಳುವಂಥ ಸಂಪೂರ್ಣ ಸ್ವಾತಂತ್ರ್ಯ ಇರಬೇಕು. ಬಹಳ ವರ್ಷಗಳ ಬೇಡಿಕೆ ಇದ್ದಿತ್ತು. ಆ ಬೇಡಿಕೆಗೆ ಮನ್ನಣೆಯನ್ನು ಕೊಟ್ಟು ಪ್ರಧಾನಿ ನರೇಂದ್ರ ಮೋದಿಯವರು ಈ ನೂತನ
ಕೃಷಿ ಮಾರುಕಟ್ಟೆ ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿದ್ದಾರೆ. MSP ವ್ಯವಸ್ಥೆ ಏನಿದೆ ಅದು ಯಾವುದೇ ಕಾರಣಕ್ಕೂ ಮುಂದುವರಿಯುತ್ತೆ. ಈ ಕಾರಣಕ್ಕಾಗಿ ಯಾರು ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದಾರೆ ಆತಂಕ ಪಡುವಂಥ ಅಗತ್ಯ ಇಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಮೇರಿಕ ಮತ್ತು ಚೈನಾದಂಥ ಮುಂದುವರಿದ ರಾಷ್ಟ್ರಗಳ ಜೊತೆ ನಮ್ಮ ಭಾರತ ದೇಶ ಸ್ಪರ್ಧಿಸಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಉನ್ನತ ಸ್ಥಾನ ಗಳಿಸೋದಕ್ಕೆ ಸವಕಲಾಗಿರುವಂಥ ಅನೇಕ ಕಾನೂನುಗಳನ್ನು ಸುಧಾರಿಸುವಂಥದ್ದು ಅವಶ್ಯವಾಗಿದೆ. ಆದ್ದರಿಂದ ಮೋದಿಜಿಯವರು ಸುಧಾರಿತ ಕಾನೂನುಗಳನ್ನು ರೂಪಿಸಿ ಜಾರಿಗೊಳಿಸ್ತಾ ಇದ್ದಾರೆ. ವಿರೋಧ ಪಕ್ಷದ ಕೆಲವು ನಾಯಕರು ಅನಗತ್ಯ ಟೀಕೆ ಮಾಡೋ ಮೂಲಕ ರೈತರನ್ನು ಹಾದಿ ತಪ್ಪಿಸುವಂಥ, ಪ್ರಗತಿಗೆ ಅಡ್ಡಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷಗಳು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಟೀಕೆ ಮಾಡ್ಬೋದೇ ಹೊರತು ರೈತರು ಸೇರಿ ಸರ್ವರ ಶ್ರೇಯೋಭಿವೃದ್ಧಿಗಾಗಿ ಅವರು ರೂಪಿಸಿರುವಂಥ ನೀತಿಗಳು ಮತ್ತು ದೂರದೃಷ್ಟಿ ಕಾರ್ಯಕ್ರಮಗಳನ್ನು ಟೀಕಿಸೋದಕ್ಕೆ ಸಾಧ್ಯ ಇಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ, ಜಲಜೀವನ್ ಮಿಷನ್, ರೈತರು, ಕೃಷಿ ಕಾರ್ಮಿಕರು, ಸಣ್ಣ ವ್ಯಾಪಾರಿಗಳು ಮೊದಲಾದ ಅಸಂಘಟಿತ ವಲಯಗಳ ಜನರಿಗೆ ಮಾಸಿಕ ಪಿಂಚಣಿ ವ್ಯವಸ್ಥೆ, ಬೇಟಿ ಬಚಾವ್ ಬೇಟಿ ಪಢಾವ್, ಉಜ್ವಲ ಇತ್ಯಾದಿ ಯೋಜನೆಗಳ ಯಶಸ್ಸು ನಮ್ಮ ಮುಂದಿದೆ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ದೂರದೃಷ್ಟಿಯ ಈ ಕಾರ್ಯಕ್ರಮಗಳನ್ನು ಧರಣಿನಿರತ ನಮ್ಮ ರೈತರು ಅರ್ಥ ಮಾಡಿಕೊಂಡು ದಯಮಾಡಿ ತಮ್ಮ ಧರಣಿಯನ್ನು ನಿಲ್ಲಿಸಿ ಮಾತುಕತೆ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಮುಂದೆ ಬರಬೇಕು ಅಂತೇಳಿ ನಾನು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಕಾರ್ಯಕ್ರಮಗಳನ್ನು ಕರ್ನಾಟಕದಲ್ಲಿ ಯಶಸ್ವಿಗೊಳಿಸೋದಕ್ಕೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದೆ. ತಮಗೆ ಗೊತ್ತಿದೆ, ದೇಶಾದ್ಯಂತ ನಡೆದಂಥ ಎಲ್ಲ ಚುನಾವಣೆಗಳಲ್ಲಿ, ಉಪಚುನಾವಣೆಗಳಲ್ಲಿ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಉತ್ತಮ ಸಾಧನೆ ಮಾಡಿರುವಂಥದ್ದು. ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಜಿ ಅಂತವರ ಸ್ಫೂರ್ತಿದಾಯಕ ನಾಯಕತ್ವ ಕಾರಣ ಆಗಿದೆ ಅನ್ನೋದನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ತಮಗೆ ಗೊತ್ತಿದೆ, ಕರ್ನಾಟಕದಲ್ಲೂ ಕೂಡ 2019 ಡಿಸೆಂಬರ್ 5ರಂದು ನಡೆದಂಥ 15 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಿಜೆಪಿ 12 ಕ್ಷೇತ್ರಗಳಿಗೆ ಜಯಗಳಿಸಿದ್ದು ತಮಗೆ ತಿಳಿದಿದೆ. 2020 ನವೆಂಬರ್ 3ರಂದು ನಡೆದ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಮತ್ತು ಸಿರಾ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷ ಬಹಳ ದೊಡ್ಡ ಗೆಲುವನ್ನು ಸಾಧಿಸಿದೆ. ಈ ಹಿಂದೆ ನಮ್ಮ ಪಕ್ಷ ಜಯಗಳಿಸದ ಇದ್ದಂಥ ಕ್ಷೇತ್ರಗಳಲ್ಲೂ ಸಹ ಜಯ ಸಾಧಿಸುವ ಮೂಲಕ ಬಿಜೆಪಿ ಪಕ್ಷದ ಸಾಮರ್ಥ್ಯ ಎಂಬುದನ್ನು ನಿರೂಪಿಸಲಾಗಿದೆ.
ಕರೋನಾದಂತಹ ಸಾಂಕ್ರಾಮಿಕ ರೋಗದ ಹಾವಳಿ ನಡುವೆಯೂ ಸಹ ಪ್ರಗತಿ ಚಕ್ರ ಸರಾಗವಾಗಿ ಮುನ್ನಡೆಯುವಂತೆ ನೋಡಿಕೊಳ್ಳುವಂಥ ಅಗತ್ಯ ಇದೆ. ಅದೇ ರೀತಿ ನೋಡ್ಕೊಳ್ತಾ ಇದ್ದೇವೆ. ಸನ್ಮಾನ್ಯ ಪ್ರಧಾನಮಂತ್ರಿಯವರ ಮಾರ್ಗದರ್ಶನದಲ್ಲಿ ಇಡೀ ದೇಶದಲ್ಲಿ ಕೋವಿಡ್ ರೋಗವನ್ನು ಯಶಸ್ವಿಯಾಗಿ ನಿಯಂತ್ರಿಸಲಾಗಿದೆ. ಅದೇ ರೀತಿ ನಮ್ಮ ಸರ್ಕಾರ ಕರ್ನಾಟಕದಲ್ಲೂ ಕೂಡ ಈ ರೋಗ ನಿಯಂತ್ರಣಕ್ಕೆ ಕ್ರಮ ಕೈಗೊಂಡಿರೋದಲ್ಲದೆ ಸಂಕಷ್ಟಕ್ಕೊಳಗಾದಂಥ ರೈತರು, ಹೂ ಬೆಳೆಗಾರರು, ಮೆಕ್ಕೆಜೋಳ ಬೆಳೆದಂಥ ಬೆಳೆಗಾರರು, ಕಾರ್ಮಿಕರು, ಆಟೋ ಚಾಲಕರು, ನಿರ್ಮಾಣ ಕ್ಷೇತ್ರ ಕಾರ್ಮಿಕರು ಇತ್ಯಾದಿ ಎಲ್ಲ ಅಸಂಘಟಿತ ವಲಯದ ದುಡಿಯುವ ವರ್ಗದ ಹಿತಾಸಕ್ತಿಗಳನ್ನು ನಮ್ಮ ಸರ್ಕಾರ ಅವರಿಗೆ ಪರಿಹಾರ ನೀಡೋದ್ರ ಮೂಲಕ ಕಾಪಾಡಿದೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕೋವಿಡ್ ಸಾಂಕ್ರಾಮಿಕ ರೋಗದ ನಡುವೆಯೂ ಕೂಡ ನಮ್ಮ ಸರ್ಕಾರ ವ್ಯಾಪಾರೋದ್ಯಮಗಳ ಕಾರ್ಯಾಚರಣೆಗೆ ಅನುವು ಮಾಡಿಕೊಟ್ಟಿದ್ದು ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ಮೊದಲ ಸ್ಥಾನ ಗಳಿಸಿದೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೇನೆ. ನಮಗೆ ಗೊತ್ತಿರಲಿ, ಸುಮಾರು 1.54 ಲಕ್ಷ ಕೋಟಿ ರೂಗಳಷ್ಟು 1.54 ಲಕ್ಷ ಕೋಟಿಗಳಷ್ಟು ಮೊತ್ತದ 95 ಹೂಡಿಕೆ ಪ್ರಸ್ತಾವನೆಗಳು ರಾಜ್ಯಕ್ಕೆ ಬಂದಿವೆ. ಕೆಲವು ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಬಡವರಲ್ಲಿ ಬಡವರು, ರಸ್ತೆ ಬದಿ ಚಪ್ಪಲಿ ದುರಸ್ತಿ ಮಾಡುವಂಥವರು, ಬೂಟ್ ಪಾಲಿಷ್ ಮಾಡುವಂಥವರು, ಈ ಥರ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡ್ತಿರುವಂಥ ಎಲ್ಲರಿಗೂ ಸಹ ಆರ್ಥಿಕ ನೆರವನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೇವೆ. ಬೆಂಗಳೂರು ನಗರದ ಪ್ರಾಶಸ್ತ್ಯವನ್ನು ಕಾಪಾಡಿಕೊಂಡು ಇಲ್ಲಿ ವ್ಯಾಪಾರ, ವಾಣಿಜ್ಯ ಮತ್ತಿತರ ಚಟುವಟಿಕೆಗಳು ಸುಗಮವಾಗಿ ನಡೆಯುವಂತೆ ಕ್ರಮ ಕೈಗೊಳ್ಳೋದಕ್ಕೆ ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರು ನೀಡಿದ ಸಲಹೆಗಳಂತೆ ನಾವು ಕಾರ್ಯೋನ್ಮುಖವಾಗಿ ಇತ್ತೀಚೆಗಷ್ಟೇ ಬೆಂಗಳೂರು ಮಿಷನ್ 2022 ಕಾರ್ಯಕ್ರಮ ಚಾಲನೆಗೊಳಿಸಿದ್ದೇವೆ. ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ, ಇನ್ನು 8-9 ತಿಂಗಳಲ್ಲಿ ಅಥವಾ 1 ವರ್ಷದ ಒಳಗಾಗಿ ಬೆಂಗಳೂರು ನಗರದ ಚಿತ್ರವನ್ನೇ ಬದಲಾವಣೆ ಮಾಡುವಂಥ ಅಭಿವೃದ್ಧಿ ಕಾರ್ಯಗಳು ಮುಂದಿನ ತಿಂಗಳಿಂದಲೇ ಪ್ರಾರಂಭ ಆಗುತ್ತೆ. ಅದಕ್ಕೆ ಅಗತ್ಯವಾದ ಹಣವನ್ನು ಸಹ ಬಿಡುಗಡೆ ಮಾಡಿ ಬೆಂಗಳೂರನ್ನು ದೇಶದಲ್ಲೇ ಒಂದು ಮಾದರಿ ನಗರವನ್ನಾಗಿ ಮಾಡೋದಕ್ಕೆ ಹೆಚ್ಚು ಒತ್ತನ್ನು ಕೊಡೋರಿದ್ದೇವೆ. ಪ್ರವಾಸೋದ್ಯಮಕ್ಕೆ ಅನೇಕ ಕಾರ್ಯಕ್ರಮ ರೂಪಿಸಿದ್ದೇವೆ, ಹಣ ಬಿಡುಗಡೆ ಮಾಡ್ತಾ ಇದ್ದೇವೆ. ಆ ಕೆಲಸ ಕಾರ್ಯಗಳು ಸದ್ಯದಲ್ಲೇ ಎಲ್ಲ ಕಡೆ ಪ್ರಾರಂಭ ಆಗೋದಿದೆ. ಜೋಗು ಜಲಪಾತದ ಅಭಿವೃದ್ಧಿ ಇರ್ಬೋದು, ಕೆಮ್ಮಣ್ಣಗುಂಡಿ ಅಭಿವೃದ್ಧಿ ಇರ್ಬೋದು, ಹೀಗೆ ಪ್ರಮುಖ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಬೇಲೂರು, ಹಳೇಬೀಡು ಇತ್ಯಾದಿ ಎಲ್ಲ ಕಡೆ ವಿಶೇಷ ಗಮನವನ್ನು ಕೊಟ್ಟು ಅಭಿವೃದ್ಧಿ ಕಡೆ ಗಮನವನ್ನು ಕೊಡ್ತಾ ಇದ್ದೇವೆ. ಒಂದೇ ಒಂದು ನನ್ನ ಆಸೆ, ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿ ಭೂಪಟದಲ್ಲಿ 1ನೇ ಸ್ಥಾನಕ್ಕೆ ಕೊಂಡೊಯ್ಯುವ ಕನಸಿನೊಂದಿಗೆ ನಮ್ಮ ಸರ್ಕಾರ, ನಮ್ಮ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳು ಒಟ್ಟಾಗಿ ಒಂದಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮನ್ನು ಒಂದು ರೀತಿ ಎಲ್ಲ ರೀತಿಯ ಅಗ್ನಿ ಪರೀಕ್ಷೆಗಳಿಗೆ ನಾವು ತುತ್ತಾದವು. ಬರಗಾಲ, ಅತಿವೃಷ್ಟಿ, ಕೋವಿಡ್
ಇದೆಲ್ಲದರ ಹಣಕಾಸಿನ ಹಿನ್ನಡೆಯಾಗಿದೆ. ಇದೆಲ್ಲದರ ಮಧ್ಯೆನೂ ಸಹ ನಾವೇನು ಬಡ್ಜೆಟಲ್ಲಿ ಘೋಷಣೆ ಮಾಡಿದ್ದೋ ಆ ಕಾರ್ಯಕ್ರಮಗಳನ್ನು ಪೂರ್ಣ ಮಾಡೋಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ದಿಕ್ಕಿನಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋದು ವಿಶ್ವಾಸ ನನಗಿದೆ. ಸಮಗ್ರ ಕರ್ನಾಟಕವನ್ನು ಸಮೃದ್ಧಿ ಕರ್ನಾಟಕವನ್ನಾಗಿ ರೂಪಿಸುವ ನಮ್ಮ ಗುರಿ ತಲುಪುವ ನಿಟ್ಟಿನಲ್ಲಿ ಸರ್ವ ಪ್ರಯತ್ನ ನಾವು ಮಾಡ್ತೇವೆ ಅಂತೇಳಿ ನಮ್ಮ ಮಾಧ್ಯಮದ ಸ್ನೇಹಿತರು ಸಹ ಇದಕ್ಕೆ ಸಂಪೂರ್ಣ ತಮ್ಮ ಸಹಕಾರವನ್ನು ನೀಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. I wish you all a very happy and prosperous new year. BJP is strengthening its base across the country, including our state. In the recent Grama Panchayat elections held in the state, more than 60% BJP-backed candidates have won and created history. According to information available, out of 5,728 Grama Panchayats, BJP-backed candidates have won in majority in around 3,800 Grama Panchayats. NDA government, led by our beloved Prime Minister Shri Narendra Modi ji, is making sincere efforts to double the farmers' income in the country. APMC Act has been amended to create more marketing opportunities to the farmers. MSP system will continue. Therefore, farmers need not panic. There is a dire need to reform certain old acts and laws to compete with developed nations like America and China and succeed. Therefore, Modi ji has taken steps to reform such laws. Opposition leaders are criticizing unnecessarily and misleading the farmers and posing obstacles for development. We have successful examples of various schemes such as PM Kisan, Jal Jeevan Mission, pension scheme for farmers, laborers, small vendors and other people. From unorganized sector, Beti Bachao, Beti Padhao, Ujjwala, etc. Our government will make all efforts to successfully implement all these programs envisaged by Modi ji. The inspiring leadership of Honorable Prime Minister Narendra Modi ji has resulted in the success of BJP in various elections across the country. In Karnataka too, BJP has won 12 out of 15 seats in 2019 December Assembly by-elections. We have won in Rajasthan, Nagar and Sira by-election too. These results shows that we have made inroads to stronghold of opposition parties. We have ensured development works continue despite Corona pandemic. Under the able guidelines of Prime Minister Shri Narendra Modi ji, COVID-19 is contained successfully across the country. Our state too has taken preventive measures and also supported distressed communities. Our government is stopped in attracting FDI even during COVID pandemic. As many as 95 proposals with rupees 1.54 lakh crores have been received. Though COVID-19 has come under control, we need to be cautious against the new strain of coronavirus. I appeal to the people to take all precautions and be safe. Our government is striving to bring Karnataka to the top position in the country in development
and we continue to accomplish this dream. Thank you. ಧನ್ಯವಾದ. ಸರ್, ಈಗ ಕಳೆದ ಮಾರ್ಚ್ ತಿಂಗಳಿನಿಂದಲೂ ಕೂಡ ನಿಮ್ಮ ಕುರ್ಚಿ ಸುತ್ತ ಹಲವಾರು ಕಣ್ಣಿತ್ತು. ನಿಮ್ಮ ಪಕ್ಷದವರಾಗಿರ್ಬೋದು, ವಿರೋಧ ಪಕ್ಷದವರಾಗಿರ್ಬೋದು. ಇದು ಎಲ್ಲೋ ಒಂದ್ ಕಡೆ ಅಸ್ಥಿರತೆಯನ್ನ ಸೃಷ್ಟಿಸುವ ಆತಂಕವನ್ನು ಉಂಟು ಮಾಡಿದ ಮೇಲೆ ಇದು ರಾಜ್ಯದ ಆಡಳಿತದ ಮೇಲೆ ಪರಿಣಾಮ ಬೀರ್ಲಿಲ್ವಾ? ನಿಮ್ಗೆ ಯಾವುದೇ ರೀತಿ ಅಡೆತಡೆ ಕೂಡ ಆಗ್ಲಿಲ್ವಾ ಅಂತ ನೋಡೋಣ. ಇಲ್ಲಿ ಇಷ್ಟು ಜನ ಮಾಧ್ಯಮದ ಸ್ನೇಹಿತರಿದ್ದೀರ. ನಾನು ಕಳೆದ 1.5 ವರ್ಷದ ನನ್ನ ಆಡಳಿತ ಅವಧಿಯಲ್ಲಿ ಒಂದು ದಿವಸ ಸಹ ಇದ್ಯಾವುದೇ ವಿಷಯದ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಿಲ್ಲ. ನಾನಾಯಿತು, ನನ್ನ ಡೆವಲಪ್ಮೆಂಟ್ ವರ್ಕ್ ಆಯಿತು, ಅಭಿವೃದ್ಧಿ ಕಾರ್ಯ ಆಯಿತು, ಈ ಕಡೆ ಗಮನ ಕೊಡ್ತಿದ್ದೇನೆ ಹೊರತು ಇದ್ಯಾವುದೂ ನಮ್ಮ ಮೇಲೆ ಪರಿಣಾಮ ಬೀರಿಲ್ಲ. ನಮ್ಮ ಕರ್ನಾಟಕ ಇನ್ಚಾರ್ಜ್ ಇರುವಂಥ ನಮ್ಮ ಅರುಣ್ ಸಿಂಗ್ ಜಿಯವರು ಸ್ಪಷ್ಟ ಮಾಡಿದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ. ಇನ್ನು 2.5 ವರ್ಷ ಕಾಲ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಅಂತ ಹೇಳಿದ ಮೇಲೆ ಈ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಮ್ಮ ಸಚಿವರಲ್ಲೂ ಗೊಂದಲ ಇಲ್ಲ, ನಮ್ಮ ಶಾಸಕರಲ್ಲೂ ಗೊಂದಲ ಇಲ್ಲ, ಜನರಲ್ಲೂ ಗೊಂದಲ ಇಲ್ಲ. ಗೊಂದಲ ಇರೋದನ್ನು ಮಾಧ್ಯಮದ ಸ್ನೇಹಿತರಲ್ಲಿ ತಾವು ಸ್ವಲ್ಪ ಸಹಕರಿಸಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಶಾಸಕರೇ ಲೆಟರ್ನ ಬರೀತಾರೆ, ನಮ್ಮ ಕೈ ಸಿಗ್ತಾ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ನೋಡೋಣ, ಹಾಗಾಗಿ ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ. ನೋಡೋಣ, ಒಂದು ನಿಮಿಷ. ಇಷ್ಟು ಜನ ಶಾಸಕರಲ್ಲಿ ಒಬ್ಬಿಬ್ಬರು ಒಂದು ಹೇಳಿಕೆಯನ್ನು ಕೊಟ್ಟಿರ್ಬೋದು. ಅದಕ್ಕೋಸ್ಕರ 4-5 ಡಿವಿಷನ್ ವೈಸ್ ನಮ್ಮ ಶಾಸಕರ ಜೊತೆಗೂ ಚರ್ಚೆಗಳನ್ನು ಮಾಡ್ತಾ ಇದ್ದೇನೆ. ಅವ್ರ ಸಮಸ್ಯೆಗಳನ್ನು ಕೇಳ್ತಾ ಇದ್ದೇನೆ, ಸಮಸ್ಯೆನ ಬಗೆಹರಿಸೋ ಪ್ರಯತ್ನ ಮಾಡ್ತೇನೆ. ಸರ್ಕಾರನ ಅಭಿವೃದ್ಧಿ ಪಥ ಮುನ್ನಡೆಸ್ತೀನಿ ಅಂತೆಲ್ಲ ಈ ಕೋವಿಡ್ ಕಾರಣದಿಂದ ನಿಮ್ಗೆ ಆರ್ಥಿಕವಾಗಿ ಹಿನ್ನಡೆ ಆಗಿದೆ, ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ. ಹಾಗಾಗಿ ಬಜೆಟ್ ಕಾರ್ಯಕ್ರಮಗಳು ಪೂರ್ಣ ಆಗುತ್ತೆ ಸರ್ ಈ ವರ್ಷ. ನೋಡಿ ಇವರೇ, ನಿಮಗೆ ಗೊತ್ತಿದೆ ಕೋವಿಡಿಂದ ಏನು ಪರಿಣಾಮಗಳಾಗಿದೆ, ಹಣಕಾಸಿನ ಮೇಲೆ ಪರಿಣಾಮ ಆಗಿದೆ. ದೊಡ್ಡ ಪ್ರಮಾಣದಲ್ಲಿ ಕೇಂದ್ರದಿಂದ ಸಾಲ ತಗೊಳ್ಳೋಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇಷ್ಟಾದರೂ ಸಹ ಸುಮಾರು 25-30 ಸಾವಿರ ಕೋಟಿ ನಮಗೆ ಹಿನ್ನಡೆ ಆಗೋದಿದೆ. ಮುಂದಿನ ಬಡ್ಜೆಟಲ್ಲೂ ಈ ಸಮಸ್ಯೆ ನಾವು ಎದುರಿಸಬೇಕಾಗತ್ತೆ. ಇದೆಲ್ಲದರ ಮಧ್ಯೆಯೂ ರಾಜ್ಯದ ಅಭಿವೃದ್ಧಿಗೇನು ಪ್ರಮುಖವಾದ ವಿಷಯಗಳಿಗೆ ಆದ್ಯತೆಯನ್ನು ಕೊಡಬೇಕು. ನಮ್ಮ ರೈತ, ಕೃಷಿ ಕಾರ್ಮಿಕ, ನಮ್ಮ SC ST OBC ಇವರ ಅಭಿವೃದ್ಧಿಗೆ ಏನು ಗಮನ ಕೊಡಬೇಕು, ಇದಕ್ಕೆ ಹೆಚ್ಚಿನ ಒತ್ತು ಕೊಡ್ತೇವೆ. ಆ ಬಗ್ಗೆ ಯಾವುದೇ ಹಿನ್ನಡೆ ಆಗದಂತೆ ಎಚ್ಚರವನ್ನು ವಹಿಸ್ತೇನೆ. ಮಾಸ್ಕ್ ಹಾಕೋಂಗಿಲ್ಲ ಅನ್ನೋ ಕಾರಣಕ್ಕೆ ಈ ಗಾರೆ ಕೆಲಸದವರನ್ನು ಸಹಿತ ಕೂಡ ಹಾಕಿ ಬಲವಂತದಿಂದ ಹಣ ವಸೂಲಿ ಮಾಡುವ ಕೆಲಸಕ್ಕೆ ಮಾರ್ಷಲ್ಗಳು ಮುಂದಾಗ್ತಾ ಇದ್ದಾರೆ ಸರ್. ಕೆಲವೊಂದು ಕಡೆ ಅಂತೂ ತುಂಬಾ ಮಾಡ್ತಾ ಇರುವಂಥದ್ದು ದೌರ್ಜನ್ಯಗಳ. ಆ ಥರ ಏನೇ ಇದ್ರೂ ಸಹ ಸರಿಪಡಿಸೋಣಪ್ಪ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ.